ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಕೆ ಸರ್, ಎಲ್ಲ ಸರಿ ಇದೆ ಸರ್. ಓಕೆ, ಆಯ್ತು. ಓಕೆ ಸರ್. ಒಂದು ನಿಮಿಷ, ಯಾರ್ರಿ ನೀವು? ಏನಾಗಬೇಕು? ನಾನು ಶಿವಗಾಮಿ ಅವರಣ್ಣ. ಶಿವಗಾಮಿ ಹತ್ರ ಕ್ಷಮೆ ಕೇಳಬೇಕಾಗಿತ್ತು. ಕ್ಷಮೆ ಯಾಕೆ ಕೇಳಬೇಕಿತ್ತು? ನಿಮ್ಮ ಅವ್ರ ಮಧ್ಯೆ ಅಂಥದ್ದೇನು ನಡೆದಿದೆ? ಅವಳಿಗೂ ನನಗೂ ಸ್ವಲ್ಪ ಮನಸ್ತಾಪ ಆಗಿದೆ, ಹಾಗಾಗಿ ಕ್ಷಮಾಪಣೆ ಕೇಳಬೇಕಾಗಿತ್ತು. ನೋಡೇ, ಇವತ್ತು ಅದಕ್ಕೆಲ್ಲ ಅವಕಾಶ ಇಲ್ಲ. ನೀವೇನಾದರೂ ಮಾತಾಡೋದಿದ್ರೆ ನಾಳೆ ಬಂದು ಮಾತಾಡಿ. ಸರ್, ನಾನು ಅವಳಿಗೆ ಅಣ್ಣ, ಯಾವನೋ ರೋಡಲ್ಲಿ ಹೋಗೋನಲ್ಲ. ನನ್ನ ತಂಗಿನ ನಾನು ನೋಡೋದಕ್ಕೆ ನನಗೆ ಪರ್ಮಿಷನ್ ಇಲ್ವಾ? ನನ್ನನ್ನು ತಡೆಯೋದಕ್ಕೆ ನೀವ್ಯಾರು? ಅವರು ಇವತ್ತು ಒಂದು ಕೊಲೆ ಮಾಡ್ತಾರೆ ಅಂತ ಅವ್ರ ಮಗಳು ಭೈರವಿ ಹೇಳಿದಾಳಂತೆ. ಇಲ್ಲಿವರೆಗೂ ಆ ಮಗು ಹೇಳಿರೋದೆಲ್ಲ ನಡೆದಿದೆಯಂತೆ. ಹಾಗಾಗಿ ಇವತ್ತು ಅವ್ರು ಯಾರನ್ನು ನೋಡಕ್ ಬಯಸ್ತಾ ಇಲ್ಲ. ಒಬ್ಬರೇ ಇರಬೇಕು ಅಂತ ನಿರ್ಧಾರ ಮಾಡಿದಾರ್ರಿ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ತಗೊಂಡಿದ್ದಾರೆ. ಹಾಗಾಗಿ ನಾವು ಯಾರನ್ನೂ ಅಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಜಗಳ ಮಾಡಕ್ಕೆ ಹೋಗ್ತಿಲ್ಲ ಸರ್, ಕ್ಷಮೆ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ. ಜಗಳ ಯಾಕಾಗುತ್ತೆ? ಹಾಗೇನಾದರೂ ನನ್ನ ತಂಗಿ ನನ್ನ ಸಾಯಿಸಿದ್ರು ನನಗೇನು ಚಿಂತೆ ಇಲ್ಲ. ರೇ, ನೀವು ಸಾಯೋದಕ್ಕೆ ರೆಡಿ ಇರ್ಬೋದು, ಆದರೆ ಅವರು ಯಾರನ್ನೂ ಸಾಯಿಸೋದಕ್ಕೆ ರೆಡಿ ಇಲ್ಲ. ನಿಮ್ಮನ್ನ ಸಾಯಿಸಿದ್ರೆ ಕಾನೂನಿದೆ, ಜೈಲಿದೆ, ಅರ್ಥ ಮಾಡ್ಕೊಳ್ಳಿ. ಸರ್, ನೀವು ಅನ್ಕೊಂಡ ಹಾಗೆ ನನ್ನ ತಂಗಿ ಮಧ್ಯೆ ಏನು ಅಂತ ಜಗಳ ಆಗಿಲ್ಲ ಸರ್. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಾನು ಅವಳನ್ನ ನೋಡಿ 5 ನಿಮಿಷ ಮಾತಾಡಿದ್ರೆ ಸಾಕು, ಕಾಂಪ್ರಮೈಸ್ ಆಗಿಬಿಡುತ್ತೆ ಸರ್. ನನಗೆ ಗೊತ್ತು, ಯಾಕೆ ಅಂದರೆ ನಾನಂದರೆ ನನ್ನ ತಂಗಿಗೆ ಅಷ್ಟೊಂದು ಇಷ್ಟ. ನನ್ನ ತಂಗಿ ಅಂದರೆ ನನಗೂ ಅಷ್ಟೇ ಪ್ರಾಣ. ಇದಕ್ಕೆ ಸುಮಾರು ದಿನದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸರ್, ಆಗ್ತಾ ಇಲ್ಲ. ಇದೇ ಕೆಲಸನ ನಾಳೆ ಮಾಡ್ಬೋದಲ್ಲ? ಇದೇ ಥರ ಸುಮಾರು ದಿನದಿಂದ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಸರ್, ಆಗ್ತಾ ಇಲ್ಲ ಸರ್. ಅಮ್ಮ, ಬನ್ನಿ ಇಲ್ಲಿ. ಬೇಕಿದ್ರೆ ಅವ್ರ ಹತ್ರನೇ ಕೇಳಿ, ನನ್ನ ಮತ್ತೆ ನನ್ನ ಕಂದಮ್ಮನ ಮಧ್ಯ ಎಷ್ಟು ಪ್ರೀತಿ ವಾತ್ಸಲ್ಯ ಇದೆ ಅಂತ. ಏನ್ ಸರ್? ಅಮ್ಮ, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಇವರು ನಮ್ಮ ಅಮ್ಮವ್ರ ಅಣ್ಣ ಅನ್ನೋದೇನೋ ನಿಜ, ಆದರೆ ಇತ್ತೀಚೆಗೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಇದೆ ಸರ್. ಅಮ್ಮವರು ಇವ್ರನ್ನ ನೋಡೋಕೆ ಆಫೀಸ್ಗೆ ಹೋದಾಗ ಇವ್ರ ಪಾರ್ಟ್ನರ್ನ ಬಿಟ್ಟು ಅಮ್ಮವ್ರಿಗೆ ಅವಮಾನ ಮಾಡಿಸಿದ್ದಾರೆ ಸರ್. ಬಾಯಿಗೆ ಬಂದ ಹಾಗೆಲ್ಲ ಬೈದಿದ್ದಾರೆ. ಅದರಿಂದ ಅಮ್ಮವ್ರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಸರ್. ಈಗಲೂ ಆ ನೋವಿಂದ ಅವ್ರ ಹೊರಗಡೆನೇ ಬಂದಿಲ್ಲ. ಇವರು ಇವತ್ತು ಅಮ್ಮವ್ರನ್ನ ನೋಡದೇ ಇರೋದೇ ಒಳ್ಳೇದನ್ಸುತ್ತೆ ಸರ್. ನೋಡಿ ಮಿಸ್ಟರ್, ಅವಾಗಲೇ ಒಬ್ರು ಮ್ಯಾನೇಜರ್ ಬಂದಿದ್ರು. ಇವ್ರು ಹೇಳಿದ್ದಕ್ಕೆ ಅವ್ರನ್ನ ಒಳಗಡೆ ಕಳಿಸಿದ್ವಿ. ಅವರು ನೀಟಾಗಿ ಸೈನ್ ತಗೊಂಡು ಹೋದ್ರು. ಆದರೆ ನಿಮ್ಮ ವಿಷಯದಲ್ಲಿ ಮನೆಯವರೆಲ್ಲ ವಿರುದ್ಧವಾಗಿ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ.
ಹಾಗಾಗಿ ನಿಮ್ಮನ್ನ ಒಳಗಡೆ ಬಿಡೋದಕ್ಕಾಗಲ್ಲ. ದಯವಿಟ್ಟು ನೀವೇನೇ ಮಾತಾಡೋದಿದ್ರು ನಾಳೆ ಬಂದು ಮಾತಾಡಿ. ಇವ್ರಿಗೆಲ್ಲ ನಾನು ಮತ್ತೆ ನನ್ನ ತಂಗಿ ಒಂದಾಗೋದು ಇಷ್ಟ ಇಲ್ಲ ಸರ್. ಸುಮಾರು ಸಲ ಕಾಂಪ್ರಮೈಸ್ ಆಗಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಇವ್ರು ಯಾರು. ನಾನಿವತ್ತು ನನ್ನ ತಂಗಿನ ನೋಡ್ತೀನಿ, ಮಾತಾಡಿಸ್ತೀನಿ. ರೈ ನಿಂತ್ಕೊಳ್ರಿ. ಹೀಗೆ ಮಾತಾಡಿದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸುಮ್ಮನೆ ನಿಂತ್ಕೊಳ್ರಿ. ಸರ್ ಏನೆಯಾ? ಸರ್ ಶಿವಗಾಮಿ ಮೇಡಮ್ಗೆ ಊಟ ತಂದಿದ್ದೀನಿ. ಓ ನಾವೇ ಮನೇಲಿ ಅಡುಗೆ ಮಾಡ್ತಾ ಇದ್ವಲ್ಲ. ನೋಡಿ ಅಮ್ಮ, ಅವರು ಇವತ್ತೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ. ನಾವೇ ಅವ್ರಿಗೆ ಊಟ ಕೊಡಬೇಕು. ನಾವು ಮನೆಯವ್ರನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಯಾರನ್ನೂ ನಂಬೋಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಏನು ಬೇಕಾದ್ರೂ ಆಗ್ಬೋದಲ್ಲ. ಬೇಸರ ಮಾಡ್ಕೋಬೇಡಿ. ಬೇಗ ಕೊಟ್ಬಾರಯ್ಯ. ಓಕೆ ಸರ್. ಅಮ್ಮ ನೀವು ಹೊರಡಿ. ಸರಿ ಸರ್. ಸರ್ ನಮಸ್ತೆ ಸರ್. ಹಾಂ ಹಾಂ ಸರ್, ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ ಸರ್. ಎಸ್ ಸರ್, ಎಸ್ ಸರ್. ಹಾಂ 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 ಸರ್. ಹಾಂ ಸರ್, ಹೌದು ಸರ್. ಒಬ್ಬರು ಮ್ಯಾನೇಜರ್ ಬಂದಿದ್ರು. ಅವರು ಆಫೀಸ್ ಕಡೆರೆ ಏನೋ ಒಂದು ಸೈನ್ ಮಾಡಿಸ್ಕೋಬೇಕು ಅಂದರು. ಸೈನ್ ಮಾಡಿಸ್ಕೊಂಡು ಹೋದ್ರು ಸರ್. ಓಕೆ ಸರ್, ಆಯ್ತು ಸರ್. ಓಕೆ ಸರ್. ಹಾಂ ಆಗಲಿ ಸರ್, ಆಗಲಿ. ಬಾಸ್ ಫೋನ್. ಹಲೋ, ಎಲ್ಲಿದ್ಯೋ? ಬಾಸ್ ಮನೆ ಒಳಗಡೆ ಬಂದೆ. ನೀವು ಹೇಳ್ದಂಗೆ ಭೈರವ ಇಲ್ಲಿಗೆ ಬಂದಿದ್ದಾನೆ. ನಂಗೆ ಗೊತ್ತಿತ್ತು ಅವನು ಅಲ್ಲಿಗೆ ಬಂದೇ ಬರ್ತಾನೆ ಅಂತ. ನನ್ನ ಗೆಸ್ಸು ಯಾವತ್ತೂ ತಪ್ಪಾಗಲ್ಲ. ಆದರೆ ಅವನು ಶಿವಗಾಮಿ ಜೊತೆ ಇಲ್ಲ.